ನಮಸ್ಕಾರ ಫ್ರೆಂಡ್ಸ್, ನಾನು ಶ್ವೇತಾ ರಾಜೇಂದ್ರನ್ ಮಾತಾಡ್ತಾ ಇರೋದು. ಲಕ್ಷ್ಮಿತಾ ರಾಯರ ಮಗಳು ಕನ್ನಡ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಸ್ನೇಹಿತರೆ, ನಾನಿವತ್ತು ವಿಶೇಷವಾಗಿ ನಾಳೆ ದಿನ ಆಚರಣೆ ಮಾಡ್ತಾ ಇರುವಂಥ ಮೊದಲ ಆಷಾಢ ಶುಕ್ರವಾರದ ಬಗ್ಗೆ ತಿಳಿಸ್ಕೊಡ್ತಿದ್ದೀನಿ. ಈ ಆಷಾಢದ ಮೊದಲ ಶುಕ್ರವಾರದ ದಿನಗಳಲ್ಲಿ ನಾವು ಯಾವ ತಾಂತ್ರಿಕ ಪ್ರಯೋಗಗಳನ್ನು ಮಾಡ್ಕೊಬೋದು ಅನ್ನೋದ್ರ ಬಗ್ಗೆ ನಾನು ತಿಳಿಸ್ಕೊಡ್ತಿದ್ದೀನಿ. ಮೊದಲಿಗೆ ನಿಮಗೆ ಲಕ್ಷ್ಮಿಯ ಜೊತೆ ಕುಬೇರನ ಅನುಗ್ರಹ ಬೇಕು ಅಂತ ಬಯಸುವಂಥವ್ರು ಒಂದು ವಿಳೆದೆಲೆನ ನೀವು ತಗೋಬೇಕಾಗುತ್ತೆ. ಆ ವಿಳೆದೆಲೆಯ ಮೇಲೆ ನೀವು ನಾನು ಹೇಳೋವಂತಹ ಈ ಕುಬೇರನ ಮಂತ್ರನ ನೀವು ಅದರಲ್ಲೂ ಬೀಜಾಕ್ಷರಿ ಇರೋವಂತಹ ಮಂತ್ರಗಳನ್ನು ನೀವು ಬರೀಬೇಕಾಗುತ್ತೆ. ಅದರಲ್ಲೂ ನೀವು ರೆಡ್ ಕಲರ್ ಪೆನ್ನಿಂದ ನೀವು ಈ ಬೀಜಾಕ್ಷರಿ ಮಂತ್ರಗಳನ್ನು ನೀವು ಬರ್ಕೊಬೇಕಾಗುತ್ತೆ. ಆ ಬೀಜಾಕ್ಷರಿ ಮಂತ್ರ ಬಂದು ಓಂ ಶ್ರೀಂ ರೀಂ ಕ್ರೀಂ ಶ್ರೀಂ ಕುಬೇರಾಯ ನಮಃ ಅಂತ ನೀವು ಆ ಮಂತ್ರನ ನೀವು ಬೀಜಾಕ್ಷರಿ ಮಂತ್ರನ ವಿಳೆದೆಲೆಯ ಮೇಲೆ ಬರೆದು ಅದನ್ನು ನೀವು ಲಕ್ಷ್ಮೀ ಪೂಜೆ ಯಥಾ ಪ್ರಕಾರ ಮಾಡ್ಕೊಂಡಿರ್ತೀರಲ್ಲ, ಅದರ ಮುಂದೆ ನೀವು ಒಂದು ತಾಮ್ರದ ತಟ್ಟೆಯಲ್ಲಿ ಈ ವಿಳೆದೆಲೆಯನ್ನು ಇಟ್ಟು ಇದರ ಮೇಲೆ ಒಂದು ಸ್ವಲ್ಪ ಮಂತ್ರಾಕ್ಷತೆನ ಇಟ್ಟು ಒಂದು ಹೂವನ್ನ ಇಟ್ಟು ನೀವು ಪ್ರಾರ್ಥನೆ ಮಾಡ್ಕೊಬೇಕಾಗುತ್ತೆ. ಅದರಲ್ಲೂ ₹1 ನಾಣ್ಯನ ಅದ್ರ ಮೇಲೆ ಇಟ್ಟು ನೀವು ಲಕ್ಷ್ಮಿ ಅಷ್ಟೋತ್ತರ ಏನಾದರೂ ಬಂದರೆ ಅಥವಾ ದುರ್ಗಾ ಸಪ್ತಶತಿ ಅಷ್ಟೋತ್ತರ ಏನಾದರೂ ಬಂದರೆ ಅಥವಾ ನಿಮಗೆ ಕುಬೇರನ ಅಷ್ಟೋತ್ತರ ಬಂದರೆ ಇಂಥದ್ದನ್ನು ನೀವು ಮಂತ್ರಗಳನ್ನು ನೀವು ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು 108 ಸರಿ ಇರ್ಬೋದು ಅಥವಾ 11 ಸರಿ ಇರ್ಬೋದು, 21 ಸಾರಿ ನೀವು ಈ ಮಂತ್ರಗಳನ್ನು ಇದ್ರ ಜೊತೆ ನೀವು ಹೇಳಿ ಅದರ ಮೇಲೆ ಕುಂಕುಮಾರ್ಚನೆನ ನೀವು ಮಾಡೋ ಅಂಥದ್ದನ್ನು ಮಾಡ್ಕೊಬೇಕಾಗುತ್ತೆ. ಆ ಕುಂಕುಮಾರ್ಚನೆ ಮಾಡಿದಂತಹ ಕುಂಕುಮನ ಮತ್ತು ₹1 ಕಾಯಿನ ನೀವು ದಿನನಿತ್ಯ ಬಳಸುವಂತಹ ಹಣೆಗೆ ಇಟ್ಕೊಳ್ಳೋ ಅಂತಹ ಕುಂಕುಮದ ಡಬ್ಬಿ ಇರುತ್ತಲ್ಲ, ಆ ಡಬ್ಬಿಯ ಒಳಗಡೆ ಅದನ್ನು ಕುಂಕುಮನ ಮತ್ತು ₹1 ಕಾಯಿನನ್ನು ನೀವು ಅದ್ರ ಒಳಗಡೆ ಇಡೋ ಅಂಥದ್ದನ್ನು ಮಾಡಬೇಕಾಗುತ್ತೆ. ಅದಾದಮೇಲೆ ನೀವು ಈ ವಿಳೆದೆಲೆನ ನೀವು ಬೀಜಾಕ್ಷರಿ ಬರೆದಿರೋ ಅಂತಹ ವಿಳೆದೆಲೆನ ನೀವು ಒಂದು ಪ್ಲಾಸ್ಟಿಕ್ ಕವರ್ ಅಂತ ಬರುತ್ತಲ್ಲ ಅದ್ರ ಒಳಗಡೆ ನೀವು ಆ ಎಲೆನ ಆ ಕುಂಕುಮ ಎಲ್ಲ ಆ ಡಬ್ಬಿಗೆ ತುಂಬಿದ ಮೇಲೆ ಉಳಿದಿರೋ ಅಂಥ ಎಲೆನ ನೀವು ಫೋಲ್ಡ್ ಮಾಡಿ ನೀವು ನಿಮ್ಮ ಜೋಬಲ್ಲಿ ಪ್ರತಿದಿನ ನೀವು ಆಚೆಗೆ ಹೋಗುವಾಗ ಆ ವಿಳೆದೆಲೆನ ಕವರಲ್ಲಿ ಇಟ್ಟಿರೋ ಅಂಥ ವಿಳೆದೆಲೆನ ಅಥವಾ ಒಂದು ಪೇಪರ್ ಕವರ್ ಇರುತ್ತಲ್ಲ ಅದು ಒಂದು ಸ್ವಲ್ಪ ಚೆನ್ನಾಗಿ ಒಣಗಲಿ, ಆ ವಿಳೆದೆಲೆನ ಜೋಬಲ್ಲಿ ಇಟ್ಕೊಂಡು ನೀವು ಓಡಾಡೋ ಅಂಥದ್ದು ಅಥವಾ ನೀವು ಪ್ರತಿದಿನ ಕ್ಯಾರಿ ಮಾಡೋವಂಥ ಬ್ಯಾಗ್ ಒಳಗಡೆ ಇಟ್ಕೊಳ್ಳೋದು, ಪರ್ಸಲ್ಲೇ ಇಟ್ಕೊಂಡು ಓಡಾಡೋದ್ರಿಂದ ಮನೆಯಲ್ಲಿ ಯಾವುದೇ ರೀತಿಯ ಅಥವಾ ನಿಮ್ಮ ದುಡ್ಡು ಕಾಸು ವ್ಯವಹಾರದಲ್ಲಿ ನಿಮಗೆ ತೊಂದರೆ ಇದೆ ಅಂದರೆ ಅದು ಯಾವುದೋ ಒಂದು ಆಟೋಮೆಟಿಕ್ಕಾಗಿ ಯಾವುದೋ ಒಂದು ರೂಪದಲ್ಲಿ ನಿಮಗೆ ಹಣ ಅನ್ನೋದು ಸೇರ್ತಾ ಹೋಗೋದು ಖಂಡಿತವಾಗ್ಲೂ ಆಗುತ್ತೆ. ಅದರ ಜೊತೆಗೆ ನಾಳೆ ದಿನ ವಿಶೇಷವಾಗಿ ನೀವು ನಿಮ್ಮ ಮನೆಯಲ್ಲಿ ಮಹಾಲಕ್ಷ್ಮಿಯ ಸಾನ್ನಿಧ್ಯ ಬೇಕು ಅಂತ ಬಯಸುವಂಥವ್ರು ವಿಶೇಷವಾಗಿ ಹಳದಿಯ ಕವಡೆಗಳು ಸಿಗುತ್ತೆ. 11 ಹಳದಿಯ ಕವಡೆಗಳು, ಒಂದು ಸ್ವಲ್ಪ ನೀವು ಪಚ್ಕರ್ಪೂರನ ನೀವು ತಗೊಬೇಕಾಗುತ್ತೆ, 1 ಹಿಡಿ ಉಪ್ಪನ್ನ ತಗೊಬೇಕಾಗುತ್ತೆ. ಅದರ ಜೊತೆಗೆ ನೀವು ವಿಶೇಷವಾಗಿ ಸ್ವಲ್ಪ ಲವಂಗಗಳನ್ನು ನೀವು ತಗೊಬೇಕಾಗುತ್ತೆ. ಅದ್ರ ಜೊತೆಗೆ ನೀವು ಅರಿಶಿಣ ಕುಂಕುಮನ ನೀವು ತಗೊಬೇಕಾಗುತ್ತೆ, 1 ಹಿಡಿ ಅಕ್ಕಿನ ನೀವು ತಗೊಬೇಕಾಗುತ್ತೆ. ಇಷ್ಟನ್ನು ನೀವು ತಗೊಂಡು ಅದಕ್ಕೆ ಸ್ವಲ್ಪ ಮಲ್ಲಿಗೆ ಹೂಗಳನ್ನು ಹಾಕಿ ತುಳಸಿ ಎಲೆಗಳನ್ನು ಹಾಕಿ ಅಮ್ಮನವರಿಗೆ ನೀವು ಪ್ರಾರ್ಥನೆ ಮಾಡಿಕೊಂಡು ನಮ್ಮ ಮನೆಯಲ್ಲಿರೋ ಅಂತಹ ದಾರಿದ್ರ್ಯತನ ದೂರ ಆಗಲಿ, ನಮ್ಮ ಮನೆಗೆ ನೀನು ಬಾಮ್ಮ ಅಂತ ನೀವು ಅಷ್ಟನ್ನು ಒಂದು ಕೆಂಪು ಬಟ್ಟೆಯಲ್ಲಿ ಕಟ್ಟಿ ಅದನ್ನು ನಿಮ್ಮ ಮನೆಯ ಪ್ರವೇಶ ದ್ವಾರದ ಮುಂದೆ ನೀವು ಕಟ್ಟೋ ಅಂಥದ್ದನ್ನು ನೀವು ಮಾಡಿದಾಗ ನಿಮ್ಮ ಮನೆಯಲ್ಲಿರುವಂಥ ಋಣಾತ್ಮಕ ಬಾಧೆಗಳಿರ್ಬೋದು ಅಥವಾ ಯಾರದೋ ಕೆಟ್ಟ ಕಣ್ಣು ದೃಷ್ಟಿಗಳು ನಿಮ್ಮ ಮನೆ ಮೇಲೆ ಬಿದ್ದಿದ್ರೆ ಅದೆಲ್ಲ ಹೋಗೋ ಅಂಥದ್ದು ಮತ್ತು ಲಕ್ಷ್ಮೀ ಸಾನ್ನಿಧ್ಯ ನಮ್ಮ ಮನೆಯಲ್ಲಿ ಪ್ರಾಪ್ತಿ ಆಗೋದಕ್ಕೆ ಇದು ಸಹಾಯ ಆಗುತ್ತೆ. ಅದರಲ್ಲೂ ಆಷಾಢ ಶುಕ್ರವಾರ ನಾಳೆ ಮೊದಲನೇ ವಾರ ಆಗಿರೋದ್ರಿಂದ ಖಂಡಿತವಾಗ್ಲೂ ಇದನ್ನು ಮಾಡ್ಕೊಳ್ಳಿ. ಅದರ ಜೊತೆಗೆ ನೀವು ನಾಳೆ ದಿನ ಯಾರಾದರೂ ಮಹಾಲಕ್ಷ್ಮಿ ದೇವಸ್ಥಾನಗಳಿಗೆ ಹೋಗ್ತೀನಿ ಅಂತ ಅನ್ನೋರು ವಿಶೇಷವಾಗಿ ನಾಳೆ ದಿನ ಅರಿಶಿಣದ ಕೊಂಬುಗಳನ್ನು ನೀವು ತೊಗೊಂಡೋಗ್ಬೇಕಾಗತ್ತೆ. ಅದರಲ್ಲೂ 11 ಅರಿಶಿಣ
ಅರಿಶಿಣ ಕೊಂಬು, 21 ಅರಿಶಿಣ ಕೊಂಬು ಅಥವಾ 108 ಅರಿಶಿಣದ ಕೊಂಬುಗಳನ್ನು ನೀವು ತಗೊಂಡೋಗಿ ಲಕ್ಷ್ಮೀ ಶ್ರೀನಿವಾಸ ಜೊತೆಯಲ್ಲಿರುವಂಥ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ನೀವು ನಿಮ್ಮ ಹೆಸರು, ನಕ್ಷತ್ರ, ಗೋತ್ರ ಎಲ್ಲ ಹೇಳಿ ಲಕ್ಷ್ಮೀ ದೇವಿಯ ಮುಂದೆ ನೀವು ಆ ಕೆಂಪು ಬಟ್ಟೆಯಲ್ಲಿ ನೀವು ಅರಿಶಿಣದ ಗೋಟುಗಳನ್ನು ತಗೊಂಡೋಗಿ ಪೂಜೆ ಮಾಡಿಸಿ ಸಂಕಲ್ಪ ಮಾಡಿಸಿ ಅದನ್ನು ನೀವು ಮನೆಗೆ ತರಬೇಕಾಗುತ್ತೆ. ಅದನ್ನು ನೀವು ಮನೆಗೆ ತಂದು ತದನಂತರ ನೀವು ಅರ್ಚನೆ ಮಾಡಿಸಿದಂತಹ ಅಷ್ಟು ಅರಿಶಿಣ ಗೋಟುಗಳನ್ನು ಒಂದು ಉಪ್ಪಿನ ಜಾಡಿಯ ಒಳಗಡೆ ಅದನ್ನು ಇಟ್ಟು ಮುಚ್ಚಿಡೋ ಅಂಥದ್ದನ್ನು ನೀವು ಮಾಡಬೇಕಾಗುತ್ತೆ. ಬಟ್ಟೆಯ ಸಮೇತ ಬೇಡ. ಅದನ್ನು ನೀವು ಬಟ್ಟೆನ ನೀವು ಏನು ಮಾಡ್ಬೋದು ಅಂತಂದರೆ, ನೀವು ಪ್ರತಿದಿನ ಪೂಜೆ ಮಾಡುವಂತಹ ಯಾವುದಾದ್ರೂ ವಸ್ತುಗಳಿದ್ದರೆ ಆ ವಸ್ತುಗಳನ್ನು ಅದ್ರ ಒಳಗಡೆಗೆ ಕಟ್ಟಿ ಮಡಗುವಂಥದ್ದನ್ನು ಮಾಡ್ಬೋದು. ಇಲ್ಲ ತೆಂಗಿನಕಾಯಿನ ಕಟ್ಟಿ ಮಡಗುವಂಥದ್ದನ್ನು ಮಾಡ್ಬೋದು. ಅಥವಾ ತುಳಸಿ ಮತ್ತು ಮಲ್ಲಿಗೆ ಹೂಗಳನ್ನು ಅಲ್ಲಿ ದೇವಸ್ಥಾನದಲ್ಲಿ ಕೊಟ್ಟಿರ್ತಾರಲ್ಲ, ಅರ್ಚನೆ ಮಾಡಿರ್ತಾರಲ್ಲ, ಅದನ್ನು ಆ ಕೆಂಪು ಬಟ್ಟೆ ಒಳಗಡೆಗೆ ಇಟ್ಟು ಅದನ್ನು ನೀವು ಪರ್ಸನಲ್ಲಿ ಅಥವಾ ನೀವು ಹಣ ಸಂಗ್ರಹ ಮಾಡೋಂಥ ಜಾಗದೊಳಗಡೆ ಆ ಮಲ್ಲಿಗೆ ಹೂವು ಮತ್ತು ತುಳಸಿನ ಇಟ್ಟು ನೀವು ಇಟ್ಕೊಬೇಕಾಗುತ್ತೆ. ಇನ್ನು ಅರ್ಚನೆ ಮಾಡಿದಂಥ ಅರಿಶಿಣದ ಕೊಂಬುಗಳನ್ನು ನೀವು ಲಕ್ಷ್ಮೀ ಸಾನ್ನಿಧ್ಯದಲ್ಲಿ ಪೂಜೆ ಮಾಡಿದಂಥದ್ದನ್ನು ಉಪ್ಪಿನ ಜಾಡಿಯಲ್ಲಿ ನೀವು ಮುಚ್ಚಿಡೋದ್ರಿಂದ ಖಂಡಿತವಾಗ್ಲೂ ನಿಮ್ಮ ಮನೆಯಲ್ಲಿ ದುಡ್ಡು ಕಾಸಿಗೆ ಯಾವುದೇ ರೀತಿಯ ತೊಂದರೆ ಬರೋದಿಲ್ಲ. ಯಾವುದೋ ಒಂದು ರೀತಿಯಲ್ಲಿ ನಿಮಗೆ ಹಣಕಾಸು ನಿಮ್ಮ ಮನೆಗೆ ಸೇರೋ ಅಂಥದ್ದು ಖಂಡಿತವಾಗ್ಲೂ ಆಗುತ್ತೆ. ಈ ತಾಂತ್ರಿಕ ಪ್ರಯೋಗಗಳನ್ನು ನಾಳೆ ದಿನ ಖಂಡಿತವಾಗ್ಲೂ ಮಾಡ್ಕೊಳ್ಳಿ. ನಿಮಗೆ ಸರಿ ಅನಿಸಿದ್ರೆ ಮಾತ್ರ ಮಾಡ್ಕೊಳ್ಳಿ ಅಂತ ತಿಳಿಸ್ತಿದ್ದೀನಿ. ಈ ಮಾಹಿತಿ ಇಷ್ಟ ಆಗಿದೆ ಅನ್ಕೊತೀನಿ. ಪ್ರೀತಿಯ ಧನ್ಯವಾದಗಳು ಸ್ನೇಹಿತರೆ.